ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ KN ಕಾರ್ ಗ್ಯಾರೇಜಿಗೆ ಒಂದು ಸ್ಯಾಂಟ್ರೋ ಓಲ್ಡ್ ಮಾಡೆಲ್ ಬಂದಿದೆ. ಫುಲ್ ಓವರ್ ಹೀಟ್ ಆಗಿ ಬಂದಿದೆ. ಬರ್ರಿ ಚೆಕ್ ಮಾಡೋಣ ಯಾವ ಥರ ಆಗಿದೆ ಅಂತ. ನೋಡ್ಬೋದು ನೀವು ಎಷ್ಟು ಬಾಯಲ್ಲಾಗ್ತಿದೆ ಅಂದರೆ ಫುಲ್ ಓವರ್ ಹೆಡ್ ಗ್ಯಾಸ್ಕೆಟ್ 100% ಹೋಗಿದೆ. ಇದು ಅಷ್ಟು ಓವರ್ ಹೀಟ್ ಆಗಿದೆ. ಇದು ಒಂದು ತಿಂಗಳು ಮುಂಚೆ ಇದು ಎಟ್ಟು ಕೆಲಸ ಮಾಡಿರೋದು, ಇಲ್ಲೇ ಸಿರಾದಲ್ಲೇ ಮಾಡಿದ್ರೂ ಈ ಥರ ಕಂಪ್ಲೇಂಟ್ ಯಾಕೆ ಬಂದಿದೆ ಅಂದರೆ ಬೋರಿಂದು ಹೌಸ್ ಪೈಪ್ ಡ್ಯಾಮೇಜ್ ಆಗಿ ಬಂದಿದೆ. ಎಟ್ಟು ಕೆಲಸ ಎಲ್ಲ ಮಾಡಿದ ಮೇಲೂ ಅದು ಪೈಪ್ ಹಾಕಿಲ್ಲ. ಅದು ನೋಡಿ, ಒಂದು ಪ್ರಾಬ್ಲಮ್ಗೋಸ್ಕರ ಬರೀ ಹೌಸ್ ಪೈಪ್ ಪ್ರಾಬ್ಲಮ್ಗೋಸ್ಕರ ಮತ್ತೆ ತಿರ್ಗಾ ಅದೇ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಿಮ್ಮ ಗಾಡಿಯಾಗಿ ಈ ಥರ ಯಾವುದನ್ನ ಕಂಪ್ಲೇಂಟ್ ಹಾಕಿದರೆ ಹೌಸ್ ಪೈಪು ವಾಟ್ರ್ ಜಾಕೆಟ್ 100% ನೀವು ಹಾಕ್ಸ್ರಿ. ಮೆಕ್ಯಾನಿಕ್ ಹಾಕಿಲ್ಲ ಅಂದರೆ ನೀವು ಹೇಳಿ, ತಿರ್ಗಾ ಪ್ರಾಬ್ಲಮ್ ಬರಬೇಡ್ದು ಅಂತ ಹೇಳಿ ಕ್ಲೀನಾಗಿ ಮಾಡಿ. ನಾವು ಹೆಡ್ಡೆಲ್ಲ ಬಿಚ್ಚಿದ ಮೇಲೆ ಗೊತ್ತಾಯಿತು ಇದು ಹೆಡ್ ಗ್ಯಾಸ್ಕೆಟೂ ಕಂಪ್ಲೇಂಟ್ ಇದೆ, ಬೋರೂ ಬೆಂಡಿದೆ, ಹೆಡ್ಡೂ ತಿರ್ಗಾ ಬೆಂಡಾಗಿದೆ ಅಂತ. ಅದಕ್ಕೆ ಕಸ್ಟಮರ್ ಹೇಳಿದರು ನಾನು ಜಾಸ್ತಿ ಖರ್ಚು ಮಾಡಿದ್ದೀನಿ, ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿ ರೆಡಿ ಮಾಡಿ ಅಂತಾರೆ. ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ಒಂದು ಗ್ಯಾಸ್ಕೆಟ್ ಹಾಕಿ ಫಿಟ್ಟಿಂಗ್ ಮಾಡಿದ್ದೀವಿ. ನೋಡ್ಬೋದು ನೀವು, ಗಾಡಿ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ ಆಗಿರೂ ಏನು ಆ ಥರ ಕಂಪ್ಲೇಂಟ್ ಇಲ್ಲ. ಇವಾಗ ಎಷ್ಟು ದಿನ ಓಡುತ್ತೆ ಎಷ್ಟು ಜನ ಅಡ್ಜಸ್ಟ್ ಮಾಡಿ ಓಡಿಸ್ಕೊಳ್ಳಿ ಅಂತ ನಮ್ಮ ಕೈನಲ್ಲಿ ಆದಷ್ಟು ಟ್ರೈ ಮಾಡಿ ಗ್ಯಾಸ್ಕೆಟ್ ಹಾಕಿ ಕ್ಲೀನಾಗಿ ಉಜ್ಜಿ ಗಿಜ್ಜಿ ಗಮ್ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಎಷ್ಟು ದಿನ ಓಡುತ್ತೋ ಎಷ್ಟು ಜನ ಓಡಿಸ್ಕೊಂಡು ಆಮೇಲೆ ನೀವು ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾವು ಗಾಡಿ ಡೆಲಿವರಿ ಕೊಡ್ತಾಯಿದ್ದೀವಿ. ನೋಡ್ಬೋದು, ಮುಂಚೆನೂ ಇದೇ ಕಂಪ್ಲೇಂಟ್ಗೋಸ್ಕರ ಇದೆಲ್ಲ ಖರ್ಚು ಮಾಡಿದ್ರೂ ಎಲ್ಲ ವೇಸ್ಟ್ ಇತ್ತು. ಬರೀ ಒಂದು ಹೌಸ್ ಪೈಪ್ಗೋಸ್ಕರ ತಿರ್ಗಾ ಬಾಯಲ್ಲಿತ್ತು. ಅದಕ್ಕೆ ನಾವು ಆದಷ್ಟು ಅಡ್ಜಸ್ಟ್ ಮಾಡಿ ಕಸ್ಟಮರಿಗೆ ಕೊಡ್ತಾಯಿದ್ದೀವಿ. ನಿಮ್ಮ ಗಾಡಿ ಕ್ಲೀನಾಗಿ ಕೆಲಸ ಮಾಡಿಕೊಡಿ.